ಪ್ರಸಿದ್ಧ ಚಿನ್ನಾಭರಣ ಮಳಿಗೆ ದಿ ಒರಿಜಿನಲ್ ಆಭರಣ ಸಂಸ್ಥೆಯ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಆಯೋಜಿಸಿದ ಆಭರನ್ ವಿಮೆನ್ಸ್ ಡೇ ರನ್ 2026ರ ಉದ್ಘಾಟನೆಯು ಅಜ್ಜರಕಾಡಿನ ಮೈದಾನದಲ್ಲಿ ಜರುಗಿತು. 10 ಕಿಲೋಮೀಟರ್, 5 ಕಿಲೋಮೀಟರ್ ಮತ್ತು 3 ಕಿಲೋಮೀಟರ್ ಓಟ ಏರ್ಪಡಿಸಲಾಗಿತ್ತು. ಶಾಸಕ ಯಶ್ಪಾಲ್ ಸುವರ್ಣ ಅವರು 10 ಕಿಲೋಮೀಟರ್ ಓಟದ ಸ್ಪರ್ಧೆಗೆ ಚಾಲನೆಯನ್ನ ನೀಡಿದ್ರು. ಬಳಿಕ ಮಾತನಾಡಿದ ಅವರು, ಆಟೋಟಗಳಲ್ಲಿ ಪಾಲ್ಗೊಳ್ಳುವುದರಿಂದ ಮನಸ್ಸು ಮತ್ತು ದೇಹಕ್ಕೆ ವ್ಯಾಯಾಮ ಲಭಿಸುತ್ತದೆ. ಇದು ಉತ್ತಮ ಆರೋಗ್ಯಕ್ಕೆ ಪೂರಕ ಎಂದು ಕಾರ್ಯಕ್ರಮ ಆಯೋಜನೆಗೆ ಶ್ಲಾಘಿಸಿ ಸ್ಪರ್ಧಿಗಳಿಗೆ ಶುಭ ಹಾರೈಸಿದ್ರು. ಕರಾವಳಿ ಭಾಗದ ಪ್ರತಿಷ್ಠಿತ ಚಿನ್ನ ಮಳಿಗೆ ಸಂಸ್ಥೆಕೊಂಡಿರುವಂಥ ಆಭರಣ ಜ್ಯುವೆಲರ್ಸ್ನವರು ಈ ವರ್ಷದ ವಿಶ್ವ ಮಹಿಳಾ ದಿನಾಚರಣೆಯನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸುವ ಮೂಲಕ ಮಹಿಳೆಯರಿಗೆ ಇನ್ನಷ್ಟು ಗೌರವ, ಇನ್ನಷ್ಟು ಪ್ರೋತ್ಸಾಹ ಮಾಡುವಂಥ ಕೆಲಸವನ್ನು ಈ ಒಂದು ಆಭರಣ ರನ್ ಮ್ಯಾರಥಾನ್ನ ಮೂಲಕ ಹಾಕಿಕೊಟ್ಟಿದ್ದಾರೆ. ಖಂಡಿತವಾಗಿಯೂ 47 ವರ್ಷದ ಹಿಂದೆ ಪ್ರಾರಂಭಗೊಂಡಂಥ ಈ ಒಂದು ಆಭರಣ ಜ್ಯುವೆಲರ್ಸ್ ಬಹುಶಃ ಚಿನ್ನದ ಮಳಿಗೆ ಮೂಲಕ ಇಡೀ ದೇಶ ವಿದೇಶದ ಜನರ ಮನಸ್ಸನ್ನು ಗೆಲ್ಲುವ ಮೂಲಕ ಉಡುಪಿಯ ಗೌರವವನ್ನು ಇಡೀ ವಿಶ್ವಕ್ಕೆ ಪಸರಿಸುವಂಥ ಕೆಲಸವನ್ನು ಆಭರಣ ಜ್ಯುವೆಲರ್ಸ್ ಮಾಡಿದ್ದು ನಮ್ಗೆಲ್ಲರಿಗೆ ಹೆಮ್ಮೆಯ ವಿಚಾರ. ನಿನ್ನೆ ತಾನೇ ಕೂಡ ಈ ಒಂದು ಮಹಿಳಾ ದಿನಾಚರಣೆ ಬಹಳ ವಿಶೇಷ ರೀತಿಯಲ್ಲಿ ಆಚರಣೆಯನ್ನು ಮಾಡಿದ್ದಾರೆ. ಖಂಡಿತವಾಗಿ ಸಂದರ್ಭದಲ್ಲಿ ಪಾಲುದಾರರಾದ ನಮ್ಮ ಸುಭಸನ್ನ, ಇದೇ ರೀತಿ ಮಹೇಶ್ ಇಡೀ ತಂಡಕ್ಕೆ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ, ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕ್ಷೇತ್ರ ಇದೇ ರೀತಿ ಮುಂದುವರಲಿ, ನಿಮ್ಮ ಉದ್ಯಮ ಕೂಡ ಇನ್ನಷ್ಟು ಬೆಳಗುವಂತ ಆಗಲಿ ಅಂತ ಕೊಡೆಗೊಡೆ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣ ಪ್ರಾರ್ಥಿಸುತ್ತಾ ಭಾಗವಹಿಸಿರುವಂತಹ ಎಲ್ಲ ಸ್ಪರ್ಧಾಳುಗಳಿಗೆ ನನ್ನ ವಿಶೇಷವಾದ ಅಭಿನಂದನೆ ಶುಭವನ್ನು ಕೋರುತ್ತಾ ನಮ್ಮ ಮಾತನ್ನು 5 ಕಿಲೋಮೀಟರ್ ಓಟಕ್ಕೆ ಆಭರಣ ಸಂಸ್ಥೆಯ ಸುಭಾಷ್ ಎಂ ಕಾಮತ್ ಮತ್ತು ಮಹೇಶ್ ಎಂ ಕಾಮತ್ ಅವರು ಚಾಲನೆ ನೀಡಿದರು. 3 ಕಿಲೋಮೀಟರ್ ಮನೋರಂಜನೆಯ ಓಟಕ್ಕೆ ಮಣಿಪಾಲ ಕೆಎಂಸಿಯ ಡಾ ಪ್ರತಾಪ್ ಅವರು ಚಾಲನೆ ನೀಡಿದರು. ಲಿಖಿತ್ ಶಿವಪ್ರಸಾದ್ ನಿರ್ದೇಶನದಲ್ಲಿ ಓಟ ಆಯೋಜಿಸಲಾಗಿತ್ತು. ಮಹಿಳಾ ದಿನದ ಅಂಗವಾಗಿ ಅಕ್ಕಪಡಿಯ 4ರನ್ನ ಅಭಿನಂದಿಸಲಾಯಿತು. ಮಣಿಪಾಲ ಸೋನಿಯಾ ಕ್ಲಿನಿಕ್ನ ಡಾ ಗಿರಿಜಾ ರೋವಾ, ಡಾ ಶುಭಾ ಗೀತಾ, ಡಾ ಗೌರಿ, ಸಾಧಕಿ ಡಾ ಶೋಭಾ ಅವರನ್ನ ವಿಶೇಷವಾಗಿ ಗೌರವಿಸಲಾಯಿತು. 5-10 ಕಿಲೋಮೀಟರ್ ಓಟದ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಸಂಸ್ಥೆಯ ಸಂಧ್ಯಾ ಎಸ್ ಕಾಮತ್, ವೀಣಾ ಎಂ ಕಾಮತ್, ಸಾತ್ವಿಕ್ ಎಸ್ ಕಾಮತ್ ಮತ್ತು ಆಕರ್ಷ್ ಎಂ ಕಾಮತ್, ವಿ ಮೀಡಿಯಾ ಸ್ಥಾಪಕರಾದ ಪಂಚಮಿ ನಾಯಕ್, ವಿನಯ್ ನಾಯಕ್, ಆಭರಣ ಜ್ಯುವೆಲರ್ಸ್ನ ಸಿಬ್ಬಂದಿ ವರ್ಗ ಮೊದಲಾದವರು ಉಪಸ್ಥಿತರಿದ್ದರು. ಸಂದೀಪ್ ಕಾರ್ಯಕ್ರಮವನ್ನು ನಿರ್ವಹಿಸಿ ವಂದಿಸಿದ್ರು. ಉಡುಪಿ ನಗರದಲ್ಲಿ ನಡೆದ 5 ಕಿಲೋಮೀಟರ್ ಮತ್ತು 10 ಕಿಲೋಮೀಟರ್ ರನ್ ಸ್ಪರ್ಧೆಯ ಫಲಿತಾಂಶ ಪ್ರಕಟಗೊಂಡಿದ್ದು, ವಿವಿಧ ವಯೋಮಾನದ ವಿಭಾಗಗಳಲ್ಲಿ ಸ್ಪರ್ಧಿಗಳು ಉತ್ತಮ ಸಾಧನೆಯನ್ನ ಮಾಡಿದ್ದಾರೆ. 5 ಕಿಲೋಮೀಟರ್ ಓಟದಲ್ಲಿ 18ರಿಂದ 40 ವರ್ಷದ ಪುರುಷರ ವಿಭಾಗದಲ್ಲಿ ನಾಗರಾಜ್ ದಿವಾಟೆ ಪ್ರಥಮ, ರಂಗಣ್ಣ ದ್ವಿತೀಯ, ಸಚಿನ್ ಪೂಜಾರಿ ತೃತೀಯ ಸ್ಥಾನವನ್ನ ಗಳಿಸಿದ್ರು. 18ರಿಂದ 40 ವರ್ಷದ ಮಹಿಳೆಯರು ಸಾಕ್ಷಿ ಕುಲಾಲ್ ಪ್ರಥಮ, ಲಕ್ಷ್ಮೀಗೌಡ ದ್ವಿತೀಯ, ಸುಹಾನಿ ತಾಲೆ ತೃತೀಯ ಸ್ಥಾನ ಪಡೆದರು. 41ರಿಂದ 54 ವರ್ಷದ ಪುರುಷರ ವಿಭಾಗದಲ್ಲಿ ಶ್ರೀನಿವಾಸ್ ಪಾಂಡೆ ಪ್ರಥಮ, ಗಣೇಶ್ ಟಿಎಚ್ ದ್ವಿತೀಯ, ನಾರಾಯಣ್ ಮೂಲ್ಯ ತೃತೀಯ ಸ್ಥಾನವನ್ನ ಪಡೆದರು. 41ರಿಂದ 54 ವರ್ಷ ಮಹಿಳೆಯರ ವಿಭಾಗದಲ್ಲಿ ದಮಯಂತಿ ಎಂ ಪ್ರಥಮ, ಶ್ರೀದೇವಿ ಗಿರೀಶ್ ದ್ವಿತೀಯ, ಚಂದ್ರಿಕಾ ಎಸ್ ಕುಂದರ್ ತೃತೀಯ ಸ್ಥಾನವನ್ನ ಪಡೆದರು. 55 ವರ್ಷ ಮೇಲ್ಪಟ್ಟ ಪುರುಷರ ವಿಭಾಗದಲ್ಲಿ ಸದಾನಂದ ಆಳ್ವ ಪ್ರಥಮ, ವಲೇರಿಯನ್ ಫ್ರಾಂಕ್ ದ್ವಿತೀಯ, ಎಚ್ ಉದಯ್ ಕುಮಾರ್ ಶೆಟ್ಟಿ ತೃತೀಯ ಸ್ಥಾನ ಗಳಿಸಿದ್ರು. 55 ವರ್ಷ ಮೇಲ್ಪಟ್ಟ ಮಹಿಳೆಯರ ವಿಭಾಗದಲ್ಲಿ ಪೂರ್ಣಿಮಾ ಕೆ ಪ್ರಥಮ, ಮಮತಾ ಎಂ ದ್ವಿತೀಯ, ಎಬಿ ಪದ್ಮಾವತಿ ತೃತೀಯ ಸ್ಥಾನವನ್ನ ಪಡೆದರು. 10 ಕಿಲೋಮೀಟರ್ ಓಟದಲ್ಲಿ 18ರಿಂದ 40 ವರ್ಷ ಪುರುಷರ ವಿಭಾಗದಲ್ಲಿ ಶಿವಾನಂದ್ ಚಿಗರಿ ಪ್ರಥಮ, ನಾಗರಾಜ್ ದಿವಾಟೆ ದ್ವಿತೀಯ, ಶಾಶ್ವತ್ ರಾಜೇಶ್ ಪೂಜಾರಿ ತೃತೀಯ ಸ್ಥಾನವನ್ನ ಪಡೆದರು. 18ರಿಂದ 40 ವರ್ಷ ಮಹಿಳೆಯರ ವಿಭಾಗದಲ್ಲಿ
ಶ್ರೇಯಾ ಎಂ ಪ್ರಥಮ, ಶಾಹೀನ್ ಎಸ್ಡಿ ದ್ವಿತೀಯ, ನಂದಿನಿ ಜಿ ತೃತೀಯ ಸ್ಥಾನ ಪಡೆದರು. 41ರಿಂದ 54 ವರ್ಷ ಪುರುಷರ ವಿಭಾಗದಲ್ಲಿ ಪವನ್ ಅವಧೇಶ್ ಪ್ರಜಾಪತಿ ಪ್ರಥಮ, ಲೋಕೇಶ್ ಕೆಜಿ ದ್ವಿತೀಯ, ರಾಜಕುಮಾರ್ ಮೌರ್ಯ ತೃತೀಯ ಸ್ಥಾನ ಪಡೆದರು. 41ರಿಂದ 54 ವರ್ಷ ಮಹಿಳೆಯರ ವಿಭಾಗದಲ್ಲಿ ಅರ್ಚನಾ ಕಲ್ಲುರಾಯ ಪ್ರಥಮ, ಬೀನಾ ಫರ್ನಾಂಡಿಸ್ ದ್ವಿತೀಯ, ನವಶ್ರೀ ಆರ್ ನಾಯಕ್ ತೃತೀಯ ಸ್ಥಾನ ಪಡೆದರು. 55 ವರ್ಷ ಮೇಲ್ಪಟ್ಟ ಪುರುಷರ ವಿಭಾಗದಲ್ಲಿ ವಿಶ್ವನಾಥ್ ಕೋಟ್ಯಾನ್ ಪ್ರಥಮ, ಮೇಧಪ್ಪ ಎ ದ್ವಿತೀಯ, ಯಶವಂತ್ ಪರಾಬ್ ತೃತೀಯ ಸ್ಥಾನ ಗಳಿಸಿದ್ರು. 55 ವರ್ಷ ಮೇಲ್ಪಟ್ಟ ಮಹಿಳೆಯರ ವಿಭಾಗದಲ್ಲಿ ಜ್ಯೋತಿ ಪ್ರಭಾ ದತ್ತಾ ಕಾನಿಕರ್ ಪ್ರಥಮ, ಪ್ರಿಯಸಿ ಚಾರಿ ದ್ವಿತೀಯ, ಅನಿತಾ ಲೋಬೋ ತೃತೀಯ ಸ್ಥಾನ ಪಡೆದರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.